ಮಾಸ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಡಿಸಿ ನಾರಾಯಣಸ್ವಾಮಿ ಮಾಸ್ತಿ ಹೋಬಳಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆದ ಕಾರಣ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಮಾಲೂರು ತಾಲೂಕಿನ ಶಾಸಕ ಕೆವೈ ನಂಜೇಗೌಡರ ನೇತೃತ್ವದಲ್ಲಿ ಮಾಸ್ತಿ ಹೋಬಳಿಯ ಎಲ್ಲ ಹಿರಿಯರ ಮತ್ತು ಮುಖಂಡರ ಒಗ್ಗಟ್ಟಿನಿಂದ ಒಪ್ಪಿ ಡಿಸಿ ನಾರಾಯಣಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿಜಯ್ ನರಸಿಂಹ, ಮಾಸ್ತಿ ಚೇತನ್, ಫಯಾಜ್, ಜೆಸಿಪಿ ನಾಗರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಮಾಸ್ತಿ ಹೋಬಳಿ ಎಲ್ಲ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದರು. ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ 24ಕ್ಕೆ 22 ಜನ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದೀವಿ. ಇನ್ನು 2 ಸದಸ್ಯರು ಬೇರೆ ಪಕ್ಷದಿಂದ ಬಂದಿದ್ರೂ ಒಂದೇ ಕುಟುಂಬದಲ್ಲಿ ನಾವು ಇದ್ದಂಗೆ ಮಾಸ್ತಿನ ಅಭಿವೃದ್ಧಿ ಮಾಡೋದ್ರಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ. ಮಾತಿನ ಪ್ರಕಾರ ನಾವು ಮೊದಲನೇ ಅವಧಿಯಲ್ಲಿ 3 ಜನ ಅಧ್ಯಕ್ಷರು ಮಾಡಿಕೊಂಡು ನಮ್ಮ ಶಾಸಕರು, ಈ ಬಾರಿ 3 ಜನ ಮಹಿಳಾ ಅಧ್ಯಕ್ಷರು ಮಾಡಿಕೊಂಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ನಂದಾದ್ಮೇಲೆ ಜಿಸಿ ನಾರಾಯಣಸ್ವಾಮಿ ಅವರು ಮಾಡಬೇಕಂತ ಮಾತಿತ್ತು. ಅದ್ರ ಪ್ರಕಾರ ನಾವು ಒಗ್ಗಟ್ಟಾಗಿ ನಾವೆಲ್ಲ ಸೇರಿ ಇವತ್ತಿನ ದಿನ ಜಿಸಿ ನಾರಾಯಣಸ್ವಾಮಿ ಅವರನ್ನು ಅವಿರೋಧವಾಗಿ ಒಂದು ಆಯ್ಕೆ ಮಾಡಿದ್ದೇವೆ. ಈ ಒಂದು ಅವಧಿಯಲ್ಲಿ ನಮ್ಗೆ ಏನು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ, ಈಗ ಒಂದು 5 ವರ್ಷ ಆಯಿತು ನಾವೆಲ್ಲ ಆಯ್ಕೆಯಾಗಿ. ನಾವು ಒಗ್ಗಟ್ಟಾಗಿ ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಸದಸ್ಯರು ಪಕ್ಷವನ್ನು ಬಲಿಷ್ಠ ಮಾಡಲು ಎಲ್ಲ ಒಗ್ಗಟ್ಟಾಗಿದ್ವಿ. ನಮ್ಮ ಶಾಸಕರು ನಮ್ಮ ಒಗ್ಗಟ್ಟು ನೋಡಿ, ನಮ್ಮ ಹಿರಿಯ ನಾಯಕರ ಒಂದು ಪಕ್ಷ ಸಂಘಟನೆ ನೋಡಿ ಮಾಸ್ತಿಯನ್ನು ಬಹು ಮುಖ್ಯವಾಗಿ ತಗೊಂಡು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅದು ನಮ್ಮ ಅವಧಿಯಲ್ಲಿ ಆಗಿದೆ ಅಂತ ನಮಗೊಂದು ಖುಷಿ ಆಗುತ್ತೆ. 6 ಜನ ಅಧ್ಯಕ್ಷರು ಮಾಡ್ಕೊಂಡಿದ್ವಿ ಒಗ್ಗಟ್ಟಾಗಿ ನಾವು ಇದ್ದಿದ್ದಕ್ಕೆ. ಒಗ್ಗಟ್ಟಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಈ ಒಗ್ಗಟ್ಟಿಗೋಸ್ಕರ ನಮ್ಮ ಶಾಸಕರು ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ಹೊಸ ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟಿದ್ದಾರೆ, ಒಳ್ಳೆಯ ಶಾಲೆ ಮಾಡಿಸ್ಕೊಟ್ಟಿದ್ದಾರೆ. ಈಗ ತಾನೇ 3 ಕೋಟಿ ಅನುದಾನದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು, ಗ್ರಾಮೀಣಾಭಿವೃದ್ಧಿ ಸಚಿವರು, ಶಾಸಕರ ಒಂದು ಮಾತಿಗೆ 2 ಕೋಟಿ ರೂಪಾಯಿ ಮಾಸ್ತಿ ಪಟ್ಟಣಕ್ಕೆ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ. ಈಗ ತಾನೇ JJM ಕೆಲಸವನ್ನು ಮನೆ ಮನೆಗೆ ನೀರು ಕೊಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 50-50% ಅದರಲ್ಲಿ ಸಹ ನಾವು ಕೆಲಸ ಮಾಡ್ತಾ ಇದ್ವಿ. ಸ್ವಚ್ಛತೆ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಡ್ಯಾಮರ್ ಕುಂಟೆಗೆ 1.5 ಕೋಟಿ ಅನುದಾನವನ್ನು ನೀಡಿದರೆ ಅದು ಪ್ರಾರಂಭ ಆಗುತ್ತೆ. ಮುಖ್ಯವಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವಸತಿ ಶಾಲೆ 25 ಕೋಟಿ ಅನುದಾನದಲ್ಲಿ ಕೆಸರಗೇರಿ ಗ್ರಾಮದಲ್ಲಿ ಎಲ್ಲ ಕಾಮಗಾರಿ ಮುಕ್ತಾಯವಾಗಿದೆ. ಅದನ್ನು ಸಹ ನಾವು ಪ್ರಾರಂಭ ಮಾಡಲು ಮಾಡ್ತಾ ಇದ್ದೀವಿ. ಹಾಗೂ ಸುಮಾರು ವರ್ಷಗಳಿಂದ ಹಿಂದೆ ಬಿದ್ದಿತ್ತು ಅಂಬೇಡ್ಕರ್ ಹಾಸ್ಟೆಲ್. ಹಿಂದೆ ಇದ್ದಂಥ ಶಾಸಕರು 2 ಶಾಸಕರು ಸಹ ಅದನ್ನು ಅಭಿವೃದ್ಧಿ ಮಾಡಿಲ್ಲ. ನಾವೆಲ್ಲ ಕೇಳಿದ್ದಕ್ಕೆ ನಮ್ಮ ಮಾಸ್ತಿ ಭಾಗದಲ್ಲಿ ಅಂಬೇಡ್ಕರ್ ವಸತಿ ನಿಲಯ ತುಂಬ ಹಳೇದಾಗಿದೆ, ಈ ಸಲ ಮಾಡಬೇಕು ಅನ್ನೋದಕ್ಕೆ 1 ಕೋಟಿ ಅನುದಾನ ನೀಡಿದ್ದಾರೆ. ಕಾಮಗಾರಿ ನಡೀತಾ ಇದೆ. ಇನ್ನು ಅನುದಾನ ಬೇಕು ಅಂತ ಕೇಳಿರೋದಕ್ಕೋಸ್ಕರ ಮತ್ತೆ ಹಾಕಿ ಏಪ್ರಿಲ್ ತಿಂಗಳಲ್ಲಿ ಅದನ್ನು ನಾವು ಒಂದು ಪ್ರಾರಂಭ ಮಾಡೋದಕ್ಕೆ ನಮ್ಮ ಶಾಸಕರು ಮುಂದಾಗಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಮತ್ತೊಮ್ಮೆ ಶಾಸಕರನ್ನ ಆಯ್ಕೆ ಮಾಡ್ಕೊತೀವಿ. ಮಾಸ್ತಿ ಗ್ರಾಮ ಮತ್ತು ಮಾಸ್ತಿ ಗ್ರಾಮ ಪಂಚಾಯತಿಯನ್ನು ಸದಾ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂತೀವಿ ಅಂತ ನಾನು 2 ಮಾತನ್ನು ಹೇಳ್ತಾ ಇದ್ದೀನಿ. ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜಿಸಿ ನಾರಾಯಣಸ್ವಾಮಿ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆ ಹೇಳ್ತೇವೆ. ನಮಸ್ಕಾರ. ಮಾಸ್ತಿ ಭಾಗ, ಮಾಸ್ತಿ ಗ್ರಾಮ ಪಂಚಾಯತಿ ಬಹುಪಾಲು ಕಾಂಗ್ರೆಸ್ನ ಭದ್ರಕೋಟೆ ಮೊದಲಿಂದಲೂ ಸಹ. ಹಾಗಾಗಿ ಇವತ್ತು ಸಹ ಏನು ನಮ್ಮ ಜಿಸಿ ನಾರಾಯಣಸ್ವಾಮಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಾಸ್ತಿ ಗ್ರಾಮಸ್ಥರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನಪ್ರಿಯ ಶಾಸಕರಾದಂಥ ಕೆವೈ ನಂಜೇಗೌಡ ಅಣ್ಣನವರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಈ ದಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಜಿಸಿ ನಾರಾಯಣಸ್ವಾಮಿ ಅವರು, ಏನೋ ಸಾಮಾಜಿಕ ನ್ಯಾಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿತ್ತು, ಅದೇ ರೀತಿ ನಾವು ಅದನ್ನು ನಾವು ಪ್ರತಿನಿತ್ಯವಾಗಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ.
ಹಾಗಾಗಿ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಮಾಸ್ತಿ ಗ್ರಾಮ ಪಂಚಾಯತಿ ಒಂದು ವಿಶೇಷ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆದರೂ ಸಹ ಏನು ಬೇರೆ ಪಕ್ಷದ ಇಬ್ಬರು ಸದಸ್ಯರು ಸಹ ಇಲ್ಲಿ ಅವಿರೋಧವಾಗಿ ಪಕ್ಷಾತೀತವಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸಗಳು ಆದ ಕಾರಣ ಶಾಸಕರಿಗೆ ಒಂದು ಬಲವಾಗಿ ನಿಂತು ಅವರು ಸಹ ಅವ್ರಿಗೂ ಸಹ ಅವ್ರ ಭಾಗದಲ್ಲಿ ಏನು ಗೆದ್ದಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅವ್ರಿಗೂ ಸಹ ಅಭಿವೃದ್ಧಿ ಕೆಲಸಗಳು ನಮ್ಗೆ ಬೇಕಾಗುತ್ತೆ. ಹಾಗಾಗಿ ಏನೇ ಆಯ್ಕೆ ಬಂದರೂ ಸಹ ನಾವು ಸಹ ಅವಿರೋಧವಾಗಿ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಇಟ್ಕೊಳ್ತೀವಿ ಅಂತ ಹೇಳಿ ಈಗಲೂ ಸಹ ಪಕ್ಷಾತೀತವಾಗಿ ನಮ್ಮ ಶಾಸಕರು ಅಷ್ಟೇ ಆ ಭಾಗಕ್ಕೂ ಸಹ ಸದಸ್ಯರಾಗಿದ್ದಾರೆ ಬೇರೆ ಪಕ್ಷದಿಂದ ಅವ್ರಿಗೂ ಸಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿದ್ದೀವಿ. ಹಾಗೂ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಈ ಎರಡನೇ ಬಾರಿಗೆ ನಮ್ಮ GC ನಾರಾಯಣಸ್ವಾಮಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಮತ್ತೊಂದು ಸರಿ ಮಾಲೂರು ಹಾಗೂ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಶಾಸಕರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. 1990ರ ದಶಕದಲ್ಲಿ ನಮ್ಮ ತಂದೆಯವರಾದಂಥ GD ಚಿನ್ನಪ್ಪನವರು ಸಹ ಈ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದಂಥವ್ರು. ಅವ್ರಿಗೆ ಇಂಥ ಅವಕಾಶ ಸಿಗಬೇಕಾಗಿತ್ತು, ಕಾರಣಾಂತರದಿಂದ ಸಿಕ್ಕಿರಲಿಲ್ಲ. ಇವತ್ತು ಈ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಧೀಮಂತ ರಾಜಕಾರಣಿ, ಅಭಿವೃದ್ಧಿ ಅಧಿಕಾರರು ಇವರು ನಂಜೇಗೌಡನವರು ಈ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿರೋದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಹಾಗೆಯೇ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನರಸಿಂಹಣ್ಣವರು ಇಲ್ಲಿ ಗೊತ್ತು, ಇವಾಗ ನಮ್ಗೆ ಅದೇ ಅಲ್ಲ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನರಸಿಂಹಣ್ಣವರು ಆಗಮಿಸಿದ್ದಾರೆ. ಉಪಾಧ್ಯಕ್ಷರಾಗಿದ್ದಂಥ ಚೇತು ಅವರಿದ್ದಾರೆ, ಫಯಾಜ್ ಅವರಿದ್ದಾರೆ, ಕೃಷ್ಣಕುಮಾರ್ ಅವರಿದ್ದಾರೆ, ನಮ್ಮ ತಾತ್ನವರಾದಂಥ ಚಂದ್ರಾಯಣ್ಣವರಿದ್ದಾರೆ, JCP ನಾಗರಾಜ್ ಅವರಿದ್ದಾರೆ, ನಮ್ಮ ನಾರಾಯಣಪ್ಪನವರಿದ್ದಾರೆ, ವೆಂಕಟೇಶಪ್ಪನವರಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾನು ಅನಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆ ಪಡ್ತೀನಿ. ಹಾಗೇನೆ ನನಗೆ ಮತ ಹಾಕಿ ಗೆಲ್ಲಿಸಿ ಕಳಿಸಿದಂಥ ನಮ್ಮ ಗಂಗಸಂದ್ರ ಗ್ರಾಮಸ್ಥರು, ಉಪ್ಪಾರಹಳ್ಳಿ ಗ್ರಾಮಸ್ಥರು, ಕತ್ರಹಳ್ಳಿ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆ ಪಡ್ತೀನಿ. ಈ ಒಂದು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳಾಗ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇವ್ರಿಗೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮ ಮಿತ್ರರು, ಅದು ಹೇಳ್ತಾ ಇದ್ದೀನಲ್ಲ, ಇವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿ ಅಭಿವೃದ್ಧಿ ನೋಡಿ, ನಮ್ಮ ತಾಲೂಕಲ್ಲಿ ಸುಮಾರು 394 ಹಳ್ಳಿ ಇರ್ಬೋದು. ಇಷ್ಟು ಹಳ್ಳಿಗಳಲ್ಲಿ ಈ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಸುಮಾರು ಒಂದು 200 ಹಳ್ಳಿನಾಗ ನಾನು ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಕೂಡ ಹೇಳ್ತೀನಿ. ನಾನು ಒಂದು ವಾಟರ್ ಪ್ಲಾಂಟ್ಗಳಾಗಿರ್ಬೋದು, ಐಮಾಸ್ ಲೈಟ್ಗಳಾಗ್ಬೋದು, CC ರಸ್ತೆಗಳಾಗ್ಬೋದು, ಡಾಂಬರೀಕರಣ ಆಗಿರೋಂಥ ರಸ್ತೆಗಳಾಗಿರ್ಬೋದು, ಹೋಬಳಿ ಲೆವೆಲ್ಗೆ ಬಂದರೆ ಬಸ್ ಸ್ಟ್ಯಾಂಡ್ಗಳಾಗ್ಬೋದು, ಶಾಲಾ ಕಾಲೇಜುಗಳಾಗ್ಬೋದು, ನಮ್ಮ ಕೆಸರಿಗಿರಿ ಹತ್ರ ಮಾಡಿರೋ ವಸತಿ ಶಾಲೆ, ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಆಗ್ಬೋದು, ಇಂಥವೆಲ್ಲ ಅಭಿವೃದ್ಧಿಗಳು ಬೇಕಾದಷ್ಟು ಮಾಡಿದ್ದಾರೆ. ಸುಮ್ಮನೆ ವಿರೋಧಿಗಳು ಏನು ಹೇಳ್ತಾರೆ, ಏನೋ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೇಳಿ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಇಷ್ಟೆಲ್ಲ ಅಭಿವೃದ್ಧಿಗಳನ್ನ ನಮ್ಮ ತಾಲೂಕು ಕಂಡಿದೆ. ಯಾರಾದರೂ ನಾನು ಸುಮಾರು ಒಂದು 5 ಜನ MLAಗಳನ್ನ ಹತ್ತಿರದಿಂದ ನೋಡಿದ್ದೀನಿ. ಅದರಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರೋಂಥ ನಾಯಕರು ಯಾರಾದಿದ್ರೆ ಅದು ನಮ್ಮ ನಂಜೇಗೌಡ ಅಣ್ಣ ಅಂತ ಹೇಳೋಕ್ಕೆ ಕೂಡ ನಾನು ಇವತ್ತು ಸಂತೋಷ ಪಡ್ತೀನಿ. ಹಂಗಾಗಿ ಮುಂದೆ ಹೋಗಿ ಇವತ್ತೇನು ನಮ್ಮ ಇವತ್ತು ಜವಾಬ್ದಾರಿ ನಮ್ದು ಏನಿರ್ತದೆ, ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂಥ ಒಂದು ಇದೇನಿರ್ತದೆ, ನೀರು, ಆಮೇಲೆ ಬೀದಿ ದೀಪಗಳು, ಸ್ವಲ್ಪ ಸ್ವಚ್ಛತೆ, ಇಂಥದನ್ನ ನಾವು ಅದನ್ನು ಅಭಿವೃದ್ಧಿಪಡಿಸಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು 1-2 ಮಾತು ಹೇಳಿ ನನ್ನ ಮಾತು